ಇಷ್ಟು ಜನರ ಮನೇಲಿ ತಿಗಣೆಗಳು ಸೇರ್ಕೊಂಡಿದ್ರೆ ಎಲ್ಲಾನು ಎತ್ಕೊಂಡ್ ಬಂದು ಮನೆಗೆ ಡಂಪ್ ಮಾಡಿ ಅಂತ ಹೇಳಿ. ಚಿಕ್ಕಪೇಟೆಯಲ್ಲಿ ತಿಗಣೆಗಳಿಲ್ಲ ಅನ್ಕೊಂಡಿದೀರಾ ಅಲ್ವಾ? ಇದರಿಂದ ಸಾಯೋದಿಲ್ಲ ಗೈಸ್. ಈ ಸ್ಪ್ರೇನ ಹೆಂಗ್ ಮಾಡ್ಕೊಳ್ಳೋದು ಅಂದ್ರೆ, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇದು ಫುಲ್ಲು ವಿಡಿಯೋ ಬಂದ್ಬಿಟ್ಟು ತಿಗಣೆಗಳು ರಿಲೇಟೆಡ್ ಗೈಸ್. ನಿಜವಾಗ್ಲೂ ಹೇಳ್ತೀನಿ, ನನಗೆ ವಿಡಿಯೋಸ್ ಅಪ್ಲೋಡ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಇಷ್ಟು ಜನರ ಮನೇಲಿ ತಿಗಣೆಗಳು ಸೇರ್ಕೊಂಡಿದ್ಯಾ ಮತ್ತೆ ಇಷ್ಟು ಕಾಟ ಕೊಡ್ತಾ ಇದೆಯಾ ಅಂತ. ನಾವು ಫೇಸ್ ಮಾಡ್ತಾ ಇದೀವಿ. ಆ್ಯಕ್ಚುಲಿ ತಿಗಣೆ ಅನ್ನೋದು ಒಂದು ದೊಡ್ಡ ನರಕ ಇದ್ದಂಗೆನೆ. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ನನ್ನ ಹಸ್ಬೆಂಡ್ಗೆ, ಯಾರಾದ್ರೂ ಶತ್ರುಗಳು ಅಥವಾ ನಮ್ಗೆ ಯಾರಾದ್ರೂ ಒಬ್ಬರ ಮೇಲೆ ಕೋಪ ಸಾಧಿಸ್ಬೇಕು ಅಂದರೆ ಅಂಥವ್ರ ಮನೇಲಿ ತಿಗಣೆ ಎತ್ಕೊಂಡು ಹೋಗಿ ಬಿಟ್ಬಿಟ್ರೆ ಸಾಕು. ಇನ್ನೇನು ಬೇಡ ಅವ್ರಿಗೆ, ಮಾತಲ್ಲೂ ಬೇಡ, ಚಾಕುವಲ್ಲೂ ಬೇಡ, ಚೂರಿಯಲ್ಲೂ ಬೇಡ, ಎಲ್ಲಾದ್ರಲ್ಲೂ ಒಂದೇ ಸಲ ಹೊಡೆಯೋದಂದ್ರೆ ಅದು ತಿಗಣೆ ಮಾತ್ರನೇ ಅಂತ. ನಿಜ ಹೇಳ್ತೀವಿ. ಫ್ರಮ್ ಲಾಸ್ಟ್ 15 ಡೇಸಿಂದ ನಾವು ಮನೇನ ಕ್ಲೀನ್ ಮಾಡ್ತಾ ಇರೋದು. ಇಲ್ಲಿ ನೋಡಿ, ಫುಲ್ಲು ಮಳೆ ಬರೋ ಥರ ಇದೆ. ಮಳೆಗೆ ನೆನಿಲಿ ಅಂತ ಹೇಳಿಬಿಟ್ಟು ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಬಂದು ಈ ಥರ ಒಣಗಾಕ್ಬಿಟ್ಟಿದ್ದೀನಿ. ಸೊ ತಿಗಣೆಗಳು ಇನ್ನೂ ನಮ್ಮ ಮನೇಲೂ ಕೂಡ ಫುಲ್ ಕ್ಲಿಯರಾಗಿ ಹೋಗಿಲ್ಲ, ಬಟ್ ಸ್ವಲ್ಪ ಸ್ವಲ್ಪ ಹೋಗ್ಬಿಟ್ಟಿದೆ ಇವಾಗ. ಫುಲ್ಲು ಮುಂಚೆ ಇದ್ದಷ್ಟು ಜಾಸ್ತಿ ಇಲ್ಲ. ಮುಂಚೆ ತುಂಬ ಇರ್ತಾಯಿತ್ತು, ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ನನಗೆ ಗೊತ್ತಿರೋ ಮಟ್ಟಿಗೆ ನಾವು ಹಿಂಗೆ ಸ್ಪ್ರೇ ಕಂಟಿನ್ಯೂ ಮಾಡಿದ್ದೀವಿ ಅಂದರೆ ಹೋಗ್ಬಿಡುತ್ತೆ ಅಂತ ಅನಿಸುತ್ತೆ. ಸೊ ನಾವು ಈ ಸ್ಪ್ರೇ ಏನು ಮಾಡಿದ್ವಲ್ವಾ, ಈ ಸ್ಪ್ರೇಯಲ್ಲಿ ತಿಗಣೆಗಳು ಕಾಣಿಸಿದಾಗ ತಿಗಣೆ ಮೇಲೆ ನಾವು ಹೊಡೆದಿದ್ದೀವಿ ಅಂದರೆ ತಿಗಣೆ ಸಾಯುತ್ತೆ ಗೈಸ್. ಅದು ಬಿಟ್ಬಿಟ್ಟು ನೀವೇನಾದರೂ ಏನದು ತಿಗಣೆಗಳಿಗೆ ಹೊಡೆದ್ಬಿಟ್ಟು ಆ ಸ್ಮೆಲ್ಗೆ ಹೋಗಬೇಕು ಅಂದರೆ ಇದರಿಂದ ಹೋಗೋದಿಲ್ಲ. ಮತ್ತು ಈ ಸ್ಪ್ರೇನ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಕೆಲವೊಬ್ಬರದ್ದು ಡೌಟ್ ಇತ್ತು. ಈ ಸ್ಪ್ರೇನ ಹೆಂಗೆ ಮಾಡ್ಕೊಳ್ಳೋದು ಅಂದರೆ, ಒಂದು 2 ಕ್ಯಾಪ್ ಅಷ್ಟು ಡೆಟಾಲು ಮತ್ತು ಡಿಟರ್ಜೆಂಟ್ ಲಿಕ್ವಿಡ್ ಇದ್ರೆ ಲಿಕ್ವಿಡ್, ಪೌಡರ್ ಇದ್ದರೆ ಪೌಡರ್ ಒಂದು 2 ಸ್ಪೂನು ಅಥವಾ 2 ಕಪ್ ಅಷ್ಟೇ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ವಾಟರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದಷ್ಟೇ. ಇಷ್ಟು ಮಾಡಿಕೊಂಡ್ರೆ ಈ ಲಿಕ್ವಿಡ್ ರೆಡಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ನೀವೆಲ್ಲರೂ ಕೇಳ್ದಂಗೆ ಇದರಿಂದ ಸಾಯುತ್ತಾ ಅಂದರೆ, ನಾನು ಹೇಳಿದ್ನಲ್ವ, ಇದರಿಂದ ಸಾಯೋದಿಲ್ಲ ಗೈಸ್. ಇದರಿಂದ ನಾವು ಏನಾದರೂ ಇವಾಗ ಅಲ್ಲಿ ತಿಗಣೆ ಹೋಗ್ತಾ ಇದೆ ಅಂದ್ಕೊಳ್ಳಿ, ಅಲ್ಲಿ ನಾವು ಸ್ಪ್ರೇ ಮಾಡಿದ್ದೀವಿ ಅಂದರೆ ಮಾತ್ರ ಆ ತಿಗಣೆ ಸಾಯುತ್ತೆ. ಅದು ಬಿಟ್ಬಿಟ್ಟು ಸ್ಮೆಲ್ಗೆಲ್ಲ ಅದು ಸಾಯಲ್ಲ. ಸ್ಮೆಲ್ಗೆಲ್ಲ ಸಾಯಬೇಕು ಅಂದರೆ ಅದಕ್ಕೆ ಏನಾದರೂ ಪೆಸ್ಟ್ ಕಂಟ್ರೋಲ್ ಎಲ್ಲ ಮಾಡಿಸ್ಬೇಕಂತೆ. ಬಟ್ ಪೆಸ್ಟ್ ಕಂಟ್ರೋಲಲ್ಲೂ ತುಂಬ ಜನ ಹೋಗಲ್ಲ ಅಂತ ಹೇಳಿದಕ್ಕೆ ನಾವು ಮಾಡ್ಸೋಕೆ ಹೋಗಿಲ್ಲ ಅಷ್ಟೇ. ತುಂಬ ಜನ ಪೇಂಟ್ ಹೊಡ್ಸಿದ್ರು ಹೋಗುತ್ತೆ ಅಂತ ಹೇಳ್ತಾರೆ. ಅದು ನಾವು ಏನಾದರೂ ಮಾಡಿದ್ರೆ ನಾವು ನಿಮಗೆ ಹೇಳ್ತೀವಿ. ಅದು ಬಿಟ್ಟು ತುಂಬ ಜನ ಕೇಳಿದ್ರಿ ಹೆಂಗೆ ನೀವು ಗಂಟು ಕಟ್ಟಿಕ್ತಾ ಇದ್ದೀರಾ ಬಟ್ಟೆಗಳನ್ನ ಅಂತ ಹೇಳಿಬಿಟ್ಟು. ಬನ್ನಿ ಅದನ್ನು ಕೂಡ ತೋರಿಸ್ತೀನಿ ನಾನು, ಹೇಗೆ ಗಂಟು ಕಟ್ತೀನಿ ಅಂತ ಹೇಳಿಬಿಟ್ಟು. ಇಲ್ಲಿ ಕಾಣಿಸ್ತಾ ಇದೆಯಾ, ಈ ಥರ ನಮ್ಮ ಮನೇಲಿ ಲುಂಗಿಗಳಿದೆ. ಸೊ ಲುಂಗಿಗಳಲ್ಲಿ ಕಟ್ಟಿಟ್ಬಿಡ್ತೀನಿ. ಇಲ್ಲ ಅಂತ ಅಂದರೆ ನಮ್ಮದು ದುಪ್ಪಟ, ಸ್ಯಾರಿ ಆ ಥರ ಏನಾದರೂ ಇರುತ್ತಲ್ವಾ, ಅಂಥದ್ರಲ್ಲಿ ನಾನು ಕಟ್ಟಿಡ್ತಾ ಇದ್ದೀನಿ. ಸದ್ಯಕ್ಕೆ ಇದೇ ಥರ ಮಾಡಿರೋದು. ಇಲ್ಲಿ ಏನಿದೆಯಲ್ವಾ ಬಟ್ಟೆ, ಇಲ್ಲಿ 2 ಮೂಟೆ ಬಟ್ಟೆ ಇನ್ನೂ ಸ್ಟಿಲ್ ಹಾಗೆ ಇದೆ. ಒಂದ್ಸಲ ಈ ಬಟ್ಟೆಗಳೆಲ್ಲ ಫುಲ್ಲು ಮಳೇಲಿ ನೆಂದಿದ್ದಾದಮೇಲೆ ನಾನು ಅಗೇನ್ ಇನ್ನೊಂದು ಸಲಕ್ಕೆ ಆ ಬಟ್ಟೆಗಳನ್ನ ಎತ್ತಾಕ್ತೀನಿ. ನೋಡಿ ಇಲ್ಲೆಲ್ಲನೂ ಗಂಟು ಕಟ್ಟಿ ಮತ್ತು ಅದು ಹಂಗೆ ಓಪನ್ ಆಗಿ ಇವಾಗ ಇದನ್ನೆಲ್ಲ ಒಣಗಾಕ್ಬಿಟ್ಟೆ ಹೋಗಬೇಕು. ಇಲ್ಲೇ ಬಿಟ್ಟರೆ ನೆಂದೋಗುತ್ತೆ ಅಷ್ಟೇ. ಸೊ ಹಾಲಲ್ಲೂ ಕೂಡ ಅಷ್ಟೇ ಒಂದು ದಿವಾನ ಇತ್ತು, ಅದ್ರ ಮೇಲೆ ನಾವು ಈ ಹಾಸಿಗೆನ ಹಾಕಿದ್ವಿ. ನಮಗೆಲ್ಲೋ ಒಂದು ಕಡೆ ಡೌಟ್ ಬಂದು ಜಸ್ಟ್ ಇದನ್ನು ಎತ್ಕೊಂಡು ಬಂದು ಇಲ್ಲಿ ಹಾಕಿದ್ದೀವಿ. ನನ್ನ ಹಸ್ಬೆಂಡ್ ಬಿಸಾಕ್ಬಿಡೋಣ ಅಂತಲೇ ಹೇಳ್ತಾ ಇದ್ದಾರೆ. ಮಂಚ ನೋಡಿ ನಾವು ಇನ್ನೂ ಫಿಟ್ ಮಾಡಿಲ್ಲ, ಬಿಸಿಲಲ್ಲೇ ಹಾಕಿದ್ದೀವಿ ಗೈಸ್. ಪದೇ ನನಗೆ ಈ ತಿಗಣೆ ವಿಡಿಯೋ ಹಾಕೊಂಡು ಕುತ್ಕೊಳ್ಳೋಕ್ಕೆ ಏನೋ ಒಂಥರ ಅನ್ನಿಸ್ತಾ ಇದೆ. ಬಟ್ ಸ್ಟಿಲ್ ಇದು ತುಂಬಾ ಜನಕ್ಕೆ ಯೂಸ್ ಆಗ್ತಿದೆ ಅನ್ನೋದು ನನಗೊಂದು ಖುಷಿ ಆಗ್ತಾ ಇದೆ. ನಾನು ಇನ್ಸ್ಟಾದಲ್ಲಿ ಆಗ್ದಾಗ್ಲೂ ಅಷ್ಟೇ ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ಮತ್ತೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಹೇಳ್ತಾ ಇದ್ದೀರಾ, ನಮ್ಮ ಮನೇಲೂ ಇದೇ ತರ ಇದೆ ಅಕ್ಕ, ಸಿಕ್ಕಾಪಟ್ಟೆ ನರಕ ತೋರಿಸ್ತಾ ಇದೆ ಅಂತ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಇದೊಂದು ನರಕನೇ. ನಾವು ಈ ವರ್ಕ್ ನ ಸ್ಟಾರ್ಟ್ ಮಾಡಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು 15 ಡೇಸ್ ಮೇಲೆ ಆಯ್ತು. ಸ್ಟಿಲ್ ನಾವು ಇನ್ನು ಇದೇ ಕೆಲಸ ಕಂಟಿನ್ಯೂ ಮಾಡ್ತಾನೆ ಇದೀವಿ. ಡೈಲಿ ನಮ್ಗೆ ಇದೇ ಆಯ್ತು. ನಮ್ಮ ಅಕ್ಕ ಬಂದಿದ್ರು. ನಮ್ಮ ಅಕ್ಕ ಬಂದಾಗ ಫುಲ್ ಬಟ್ಟೆಗಳನ್ನ ಮಡ್ಚಿಸಿದ್ವಿ. ನಾನು ನಮ್ಮ ಅಕ್ಕ ಇಬ್ರು ಸೇರ್ಕೊಂಡು ಫುಲ್ ಬಟ್ಟೆ ಮಡ್ಚಿದ್ವಿ. ಹಾಗೇನ್ ನೋಡಿ ಮತ್ತೆ ತಗೊಂಡ್ ಬಂದು ಎಲ್ಲ ಹಾಕಿದೀನಿ. ಸೊ ನಮ್ಮ ಅತ್ತೆ ರೂಮಲ್ಲಿ ಏನು ಇಲ್ಲ. ನಮ್ಮ ಅತ್ತೆ ರೂಮಲ್ಲಿ ಒಂದು ತಿಗಣೆ ಕೂಡ ಇಲ್ಲ. ಬರೀ ನಮ್ ರೂಮಲ್ಲಿ ಮಾತ್ರ ಇರೋದು. ನಮ್ ರೂಮಲ್ಲಿ ಮತ್ತೆ ಹಾಲಲ್ಲಿ ಒಂದ್ ಸೈಡ್ ಮಾತ್ರ ಇದೆ. ಆಮೇಲೆ ಯಾರೋ ಒಬ್ರು ಗೈಸ್, ಇದು ಆಕ್ಚುಲಿ ನನಗೆ ನಗು ಬಂತು. ಯಾರೋ ಒಬ್ರು ಹೀಗೆ ನಮ್ಮ ಅಕ್ಕದು ಪಲಾಜೋ ಪ್ಯಾಂಟ್ಸ್ ನನ್ನ ಹತ್ರ ಇದ್ಬಿಟ್ಟಿದೆ. ಅವಳು ಸೇಲ್ ಮಾಡ್ತಾ ಇದ್ದು, ಅವಳು ಬಿಟ್ಬಿಟ್ಟು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಕೊಟ್ಟಿದ್ಲು, ನೀನೇ ಸೇಲ್ ಮಾಡ್ಬಿಡು ಅಂತ ಹೇಳ್ಬಿಟ್ಟು. ಸೊ ಅವಳು ಯಾರಿಗೋ ಹೇಳಿದಾಳೆ. ಅವ್ರು ಹೇಳಿದ್ರಂತೆ, ನಿಮ್ ತಂಗಿ ವಿಡಿಯೋಗಳು ಆಗ್ತಾ ಇದ್ದಾಳೆ, ತಿಗಣೆಗಳಿದೆ ಅಂತ ಹೇಳ್ಬಿಟ್ಟು, ಅವ್ರ ಮನೇಲಿ ತಿಗಣೆಗಳು ಹೋಗೋರ್ಗು ಎತ್ಕೊ ಬರ್ಬೇಡ, ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು. ನಿಜ ಹೇಳ್ಬೇಕಂದ್ರೆ ಕಬ್ಬಿಣಕ್ಕೆ ಮತ್ತೆ ಬಟ್ಟೆಗಳಿಗೆ ಜಾಸ್ತಿ ತಿಗಣೆ ಬೀಳಲ್ಲ ಗೈಸ್. ಯಾವಾಗ ತಿಗಣೆ ಬೀಳುತ್ತೆ ಬಟ್ಟೆಗಳಿಗೆ ಅಂದ್ರೆ ಹುಡ್ ಹತ್ರ ನಾವ್ ಇಟ್ಟಿರ್ತೀವಲ್ವಾ, ಆವಾಗ ಮಾತ್ರ. ನನ್ನ ಒಂದು ಸ್ಯಾರೀಸ್ಗೆ ಅದಕ್ಕೆಲ್ಲ ಹತ್ಕೊಳ್ಳೋರ್ಗು ನಾನು ಹೆಂಗ್ ನೋಡ್ಕೊಂಡಿರ್ತೀನಿ ಹೇಳಿ. ಅಂಡ್ ಮೋರೆವರ್ ಇನ್ನೊಂದು ವಿಷಯ, ನೀವೇನಾದ್ರು ಚಿಕ್ಕಪೇಟೆಗೆ ಹೋದ್ರೆ, ಚಿಕ್ಕಪೇಟೆಯಲ್ಲಿ ತಿಗಣೆಗಳಿಲ್ಲ ಅನ್ಕೊಂಡಿದೀರಾ, ಅಲ್ಲೂ ಕೂಡ ಇದ್ದೇ ಇರುತ್ತೆ. ಸೊ ಈ ತಿಗಣೆಗಳು ಅನ್ನೋದು ಕಾಮನ್ ಆಗಿರುತ್ತೆ, ಬಟ್ ಕಣ್ಣಿಗೆ ಕಾಣಲ್ಲ ಅಷ್ಟೇ. ಅದು ನೈಟ್ ಟೈಮು ಮನುಷ್ಯರಿಗೆ ಟಾರ್ಚರ್ ಕೊಡುತ್ತೆ. ಸೊ ಅದಕ್ಕೆ ಅದು ನಮಗೆ ಕಾಣಿಸುತ್ತೆ. ಅಂಡ್ ಬಟ್ಟೆಗಳಿಗೆಲ್ಲ ಅದು ಜಾಸ್ತಿ ಹತ್ಕೊಳ್ಳಲ್ಲ.
ನೀವೇಂತಕ್ಕೆ ಮತ್ತೆ ಬಟ್ಟೆಗಳನ್ನ ಆಚೆ ಹಾಕಿದೀರಾ ಅಂತ ಅನ್ಕೋಬೇಡಿ ಗೈಸ್, ಅದೊಂದು ಭಯ ಇದ್ಬಿಡುತ್ತೆ ಮನುಷ್ಯನ್ಗೆ. ಸೊ ಆ ಭಯಕ್ಕೋಸ್ಕರನೇ ನಾನು ಈ ಬಟ್ಟೆಗಳನ್ನೆಲ್ಲ ಆಚೆ ಹಾಕಿರೋದು. ಬಟ್ ಎನಿವೆ ಎಲ್ಲೋ ಒಂದು ಇದ್ರೂ ಕೂಡ ಹೋಗ್ಲಿ ಅಂತ ಅಷ್ಟೇ. ಬಟ್ ಸೀರೆಗಳಿಗೆಲ್ಲ ಇನ್ನೂ ಆ ಸೈಡ್ ಎಲ್ಲ ಬಂದಿಲ್ಲ ತಿಗಣೆಗಳೆಲ್ಲ ನನ್ನ ಅದೃಷ್ಟಕ್ಕೆ. ಹೋಪ್ ನಿಮ್ಮ ಒಂದು ಡೌಟ್ಸ್ಗೆ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಸಿಕ್ತು ಅಂತ ಅನ್ಕೊಂಡಿದೀನಿ ಗೈಸ್ ನೆನ್ನೆ ಸ್ಟಾಪ್ ಮಾಡಿದ ವಿಡಿಯೋ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಫ್ರೆಂಡ್ ಮಗಂದು ದೇವ್ರು ಮಾಡ್ತಾ ಇದ್ರು, ಸೊ ಅದಕ್ಕೆ ಕರೆದಿದ್ರು, ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಸೊ ನಾನು ನನ್ನ ಹಸ್ಬೆಂಡ್ ಮಗ ಮತ್ತೆ ಆಕಾಶ್ ಎಲ್ಲಾನು ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗ್ತಾ ಇವತ್ತು ಹೆಂಗ್ ಹೋಗುತ್ತೆ ಡೇ ಅಂತ ನೋಡೋಣ. ಹೋಗೋ ಅಷ್ಟರಲ್ಲಿ ಫಂಕ್ಷನ್ ಎಲ್ಲಾನು ಆಗ್ತಾನೆ ಶುರು ಆಗ್ತಿತ್ತು. ಸೊ ಹೋಗಿದ ತಕ್ಷಣ ಹಂಗೆ ದೇವರ ದರ್ಶನ ಮಾಡಿಕೊಂಡು ಸೊ ಬ್ಯಾಟಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಕೆಲವೊಬ್ರು ಫ್ರೆಂಡ್ಸ್ ಸಿಕ್ಕಿದ್ರು. ಸೊ ಫ್ರೆಂಡ್ಸ್ನೆಲ್ಲ ಮಾತಾಡಿಸ್ಕೊಂಡು ಬಂದಿದ್ದು ಕೂಡ ತುಂಬಾ ಖುಷಿ ಆಯಿತು. ಫುಲ್ಲು ನಾನ್ ವೆಜ್ ಫಂಕ್ಷನ್ ಇತ್ತು, ಮತ್ತು ಇದು ಮಲ್ಲಿಗೆ ಇಡ್ಲೆಲ್ಲ ಹಾಕ್ಸಿದ್ರು, ತುಂಬ ಚೆನ್ನಾಗಿತ್ತು. ಇವನು ನನ್ನ ಫ್ರೆಂಡ್ ಮಗ, ಇವಳು ನನ್ನ ಫ್ರೆಂಡು ಗೈಸ್. ಸೊ ನಾವೆಲ್ಲ ಒಟ್ಟಿಗೆ ಸ್ಕೂಲು ಕಾಲೇಜ್ ಎಲ್ಲ ಮುಗಿಸಿದ್ದು. ಸೊ ಇವ್ರನ್ನೆಲ್ಲ ಮೀಟ್ ಮಾಡಿಕೊಂಡು ನಾವು ಬಂದಿದ್ದು ನಮ್ಮಮ್ಮ ಮನೆಗೆ. ನಮ್ಮಮ್ಮ ಮನೆಗೆ ನಿಯರಲ್ಲೇ ಇತ್ತು, ಸೊ ಅದಕ್ಕೆ ಹೋಗಿದ್ದು ನಮ್ಮಮ್ಮ ಮನೆಗೂ. ನಮ್ಮ ತಮ್ಮ ಒಂದು ನಾಯಿ ತೊಗೊಂಡು ಬಂದಿದ್ದಾನೆ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಖತ್ ತೀಟೆ ಮಾಡುವಂತಹ ನಾಯಿ. ನನ್ನ ಮಗನಿಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಈ ಥರ ನಾಯಿ. ಸೊ ಆಮೇಲೆ ಇವತ್ತು ಆಕಾಶ್, ಸಂತು ಮತ್ತು ನಾನು ಎಲ್ಲರೂ ಒಟ್ಟಿಗೆ ಹೋಗಿದ್ವಿ. ಸೊ ಈಗ ನೋಡ್ತಾ ಇರ್ಬೋದು ಅದು ನಾಯಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ ಅಂತ. Hanging on, walking tall. Some days I got no use for it all. ಸ್ವಲ್ಪ ಹೊತ್ತು ನಮ್ಮಮ್ಮ ಮನೇಲಿದ್ದು ಅದಾದಮೇಲೆ ಅಲ್ಲೇ ರೋಸ್ಮೆರಿ ಸ್ವಲ್ಪ ಕಿತ್ಕೊಂಡು ಮನೆಗೆ ಬಂದೆ ಗೈಸ್. ಸೊ ನೋಡಿ ಎಷ್ಟು ರೋಸ್ಮೆರಿ ಇದೆ. ನಾನು ಬ್ಲಿಂಕಿಟ್ಟಲ್ಲಿ ಜಸ್ಟ್ 15 ರೂಪೀಸ್ ಕೊಟ್ಟು ಒಂದೇ ಒಂದು ಕಡ್ಡಿ ತೊಗೊಳ್ತಾ ಇದ್ದೆ. ಇವತ್ತು ಇಷ್ಟೊಂದು ರೋಸ್ಮೆರಿನ ನಮ್ಮಮ್ಮ ಊರಲ್ಲಿ ತೊಗೊಂಡು ಬಂದೆ ಗೈಸ್. ಸಕ್ಕತ್ತಾಗಿದೆಯಲ್ವಾ ಗೈಸ್. ಇವಾಗ ಮೇಲೆ ಬಂದಿದೆ ಏನಕ್ಕೆ ಅಂದರೆ ಈ ಬಟ್ಟೆಗಳನ್ನೆಲ್ಲ ಕೆಳಗಡೆ ಸಾಗಿಸೋದಕ್ಕೆ ಆ್ಯಕ್ಚುಲಿ ನಮಗೊಂದು ಸೊಲ್ಯೂಷನ್ ಸಿಕ್ಕಿದೆ ಗೈಸ್. ಅದಕ್ಕೋಸ್ಕರನೇ ಆ ಸೊಲ್ಯೂಷನ್ ಏನು ಅಂತ ಹೇಳ್ಬಿಟ್ಟು ಅದು ವರ್ಕ್ ಆಗುತ್ತೆ ಇಲ್ವಾ ನೋಡಿಕೊಂಡು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಒಂದು 3 to 4 ಡೇಸ್ ಒಳಗಡೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ಅವ್ರು ಹೇಳಿದ್ದಾರೆ ಎಲ್ಲಾನು ಎತ್ಕೊಂಡು ಬಂದು ಮನೆಗೆ ಡಂಪ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನೇ ಬಟ್ಟೆಗಳನ್ನೆಲ್ಲ ಈಗ ಮತ್ತೆ ಕೆಳಗಡೆ ಮನೆಗೆ ಸಾಗಿಸ್ತಾ ಇದ್ದೀನಿ. ಸೊ ನಾನು ಊರಲ್ಲಿ ಇರ್ತಾ ಇಲ್ಲ, ಸೊ ಅದಕ್ಕೆ ಇವತ್ತೆಲ್ಲ ಎತ್ತಿಡ್ತಾ ಇದ್ದೀನಿ. ಮಂಗಳವಾರ ನಾವು ಆ ಒಂದು ಕೆಲಸನ ಮಾಡಿಸ್ತಾ ಇದೀವಿ. ಗುರುವಾರ ನಾನು ನಿಮ್ಗೆ ಅದ್ರ ರಿಸಲ್ಟ್ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಆಮೇಲೆ ನಾನು ನಿಮ್ಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್, ಪ್ರೈಸ್ ಎಲ್ಲ ಹೇಳ್ತೀನಿ ಗೈಸ್. ಸೊ ಅದರಿಂದ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು, ಅದಕ್ಕೋಸ್ಕರ ಅಷ್ಟೇ. ಸದ್ಯಕ್ಕೆ ಇವಾಗ ಯಾರೋ ಒಬ್ರು ಕೇಳಿದ್ರು ಹೆಂಗ್ ನೀವು ಬಟ್ಟೆಗಳನ್ನೆಲ್ಲ ಕಟ್ತೀರಾ, ಅದೊಂದು ವಿಡಿಯೋ ಮಾಡಿ ತೋರಿಸಿ ಅಂತ. ಸೊ ಇವಾಗ ಹೆಂಗಿದ್ರು ಎತ್ಕೊಂಡು ಹೋಗ್ತಿದ್ನಲ್ವಾ, ಅದಕ್ಕೆ ಆ ಒಂದು ಕ್ಲಿಪ್ನು ಕೂಡ ನಾನು ತೋರಿಸ್ತೀನಿ. ಸೊ ನಾನು ಯಾವ ರೀತಿ ಟೈ ಮಾಡ್ತೀನಿ ಬಟ್ಟೆಗಳನ್ನೆಲ್ಲ ಅಂದ್ರೆ ಗಂಟು ಕಟ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಗೈಸ್. ನೋಡಿ ಯಾರೋ ಕೇಳಿದ್ರಲ್ವಾ, ಸೊ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗ್ಬೋದು ನೋಡಿ. ಇವಾಗ ನೋಡಿ ಈ ರೀತಿ ಹಗ್ಗ ಕಟ್ಬಿಟ್ಟು ಹಾಗೆ ನಾವು ಲಾಸ್ಟ್ ಟೈಮ್ ಹಿಂಗೆ ತಗೊಂಡಿದ್ವಲ್ವಾ, ಹಂಗೆ ಈ ರೀತಿ ಗಂಟುಗಳು ಸಮೇತ ಈ ರೀತಿ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ನಮ್ಮ ಅತ್ತೆಯವರು ಅಲ್ಲೇ ಇದ್ದಾರೆ. ಅವ್ರು ಇವಾಗ ಎಲ್ಲ ಇಡಿಸ್ಕೊಳ್ತಾರೆ ಕೆಳಗಡೆ. ನೀವು ಹೇಗೆ ಗಂಟು ಕಟ್ತೀರಾ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಪ್ಲೀಸ್ ಅಂತ ಹೇಳಿಬಿಟ್ಟು ಒಂದು ಸಿಸ್ಟರ್ ರಿಕ್ವೆಸ್ಟ್ ಮಾಡಿದ್ರು. ಸೊ ಅವ್ರಿಗೋಸ್ಕರ ಈ ಒಂದು ವಿಡಿಯೋ. ಸೊ ನೀವು ನೋಡಿ ಈ ಥರ ಒಂದು ಬೆಡ್ಶೀಟ್ ಅಥವಾ ದುಪ್ಪಟ್ಟ ಏನೇ ಒಂದು ತೊಗೊಂಡು ಈ ಥರ ಫುಲ್ ಅಗಲವಾಗಿ ಹಾಕ್ಬಿಟ್ಟು ಅದರಲ್ಲಿ ನಿಮ್ಮ ಬಟ್ಟೆಗಳನ್ನ ಫೋಲ್ಡ್ ಮಾಡಿ ಇಡಿ, ಇಲ್ಲಾಂದರೆ ಈ ರೀತಿ ನಾನು ಹಾಕ್ಕೊಳ್ತಾ ಇದ್ದೀನಿ ಸದ್ಯಕ್ಕೆ. ಸೊ ಎಷ್ಟು ಮಡ್ಚಿದ್ರು ಕೂಡ ನಾನು ಅಷ್ಟೇ ನಮ್ಮ ಮನೇಲಿ ಇವಾಗ ಸದ್ಯಕ್ಕೆ ತಿಗ್ನಿಗಳು ಹೋಗೋವರೆಗೂ ಬಟ್ಟೆ ಮಡ್ಚೋ ಅಂತ ಐಡಿಯಾದಲ್ಲಿ ಇಲ್ಲ. ಸೊ ಈ ಥರ ಎಲ್ಲ ಬಟ್ಟೆಗಳು ಹಾಕ್ಕೊಂಡಿದ್ದಾದಮೇಲೆ ಆಪೋಸಿಟ್ ಸೈಡ್ಸಲ್ಲಿ ಇಟ್ಕೊಂಡು ಬಟ್ಟೆನ ಈ ರೀತಿ ಟೈಟಾಗಿ ಕಟ್ಟಿ, ಸೊ ಅವಾಗ ಅದು ಕಿತ್ತೋಗ್ದಿರ ಇರುತ್ತೆ. ಒಂದು 2 ಗಂಟೆ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಇಷ್ಟೇ, ಇದೇ ಥರ ಸೇಮ್ ಪ್ರೊಸೀಜರ್ನ ನೀವು ದುಪ್ಪಟ್ಟದಲ್ಲೂ ಮಾಡಬೇಕಾಗುತ್ತೆ ಅಷ್ಟೇ. ಇವಾಗ ನಾವೇನು ಕಟ್ಟಿದ್ದೀವಲ್ವ ಅದನ್ನೇ ದುಪ್ಪಟ್ಟ ಹಾಕಿಬಿಟ್ಟು ದುಪ್ಪಟ್ಟದಲ್ಲಿ ಬಟ್ಟೆಗಳೆಲ್ಲ ಹಾಕಿಬಿಟ್ಟು ಆಪೋಸಿಟ್ ಸೈಡ್ ಇಟ್ಕೊಂಡು ಕಟ್ಟೋದು ಗೈಸ್. ಇಷ್ಟೇ. ಸೊ ಆ್ಯಂಡ್ ಇಷ್ಟೇ ಇವತ್ತಿನ ವ್ಲಾಗ್. ನೆಕ್ಸ್ಟ್ ಒಂದು ವ್ಲಾಗ್ಸಲ್ಲಿ ನಾನು ಊರಿಗೆ ಹೋಗ್ತಾಯಿದ್ದೀನಿ, ಅದೇ ವ್ಲಾಗ್ ಇರುತ್ತೆ. ಅದಾದಮೇಲೆ ಬಂದಮೇಲೆ ತಿಗಣೆಗಿಳಿದು ವ್ಲಾಗ್ ಮಾಡ್ತೀನಿ ಗೈಸ್.